ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿದೇಶದಿಂದ ಪ್ರಜ್ವಲ್ ರೇವಣ್ಣ ಆಗಮನಕ್ಕೆ ಎಸ್ಐಟಿ ಪೊಲೀಸರು ಕಾಯ್ತಾ ಇದ್ರೆ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಇಂದು ಹಾಸನದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲು ಪ್ಲಾನ್ ಮಾಡಲಾಗ್ತಾ ಇದೆ. ಮೊದಲು ಹಾಸನ ಹೇಮಾವತಿ ಪ್ರತಿಮೆ ಬಳಿಯಿಂದ ಬೃಹತ್ ಮೆರವಣಿಗೆ ಆರಂಭವಾಗಿ ಬಳಿಕ ಬಹಿರಂಗ ಸಭೆಯನ್ನ ನಡೆಸಲಾಗುತ್ತೆ. ಇನ್ನು ಸಹಸ್ರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ಭಾಗಿಯಾಗಲಿದ್ದು ಸುಮಾರು 113 ಸಂಘಟನೆಗಳು ಈ ಹೋರಾಟಕ್ಕೆ ಬೆಂಬಲವನ್ನ ನೀಡಿವೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪೆನ್ಡ್ರೈವ್ ಪ್ರಕರಣ ದುರಾದೃಷ್ಟಕರವಾದ ವಿಚಾರವಾಗಿದೆ. ನಾವು ಮಾಡಿರೋ ಒಳ್ಳೆ ವಿಚಾರಕ್ಕಿಂತ ಇಂತಹ ವಿಚಾರಗಳಿಗೆ ಪಬ್ಲಿಸಿಟಿ ಸಿಗ್ತಾ ಇದೆ. ಇದು ನನಗೆ ಅರ್ಥ ಆಗ್ತಾ ಇಲ್ಲ ಎಂತಹ ಸುಮಲತಾ ಅಂಬರೀಶ್ ಅಂತ ಹೇಳಿದ್ರು. ಗಂಡನ ಸಾವಿಗೆ ನ್ಯಾಯ ಬೇಕು ಅಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಪತ್ನಿ ಕವಿತಾ ಆಗ್ರಹಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಕವಿತಾ, ಎಸ್ಐಟಿ ಮುಂದೆ ಎಲ್ಲವನ್ನ ಹೇಳಿದ್ದೇವೆ. ಅವ ಬಳಸ್ತಾ ಇದ್ದ ಲ್ಯಾಪ್ಟಾಪ್ ತೆಗೆದುಕೊಂಡು ಹೋದ್ರು. ನಮಗೆ ಆಧಾರ ಆಗಿದ್ದೆ ನಮ್ಮ ಮನೆಯವರು. ನಮ್ಮಂತಹ ಬಡಪಾಯಿಗಳ ಜೀವ ತೆಗೆದ್ರಲ್ಲ. ಅಲ್ಲಿ ಏನು ನಡೆದಿದೆ ಎಂಬುದು ನಮಗೆ ಬೇಕು ಅಂತ ಹೇಳಿದ್ರು. ಶಿವಮೊಗ್ಗದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿ ಅಧಿಕಾರಿಗಳು ಪದ್ಮನಾಭ ಮನೆಯಿಂದ ತೆಗೆದುಕೊಂಡಿದ್ದ ಹೋಗಿದ್ದ ಪೆನ್ಡ್ರೈವ್ ಸುಧಾಕರ್ ಎಂಬ ಹೆಸರಿನವನ್ನ ಕಿತ್ತು. ಹಾಗಾದ್ರೆ ಪೆನ್ಡ್ರೈವ್ ಮೇಲೆ ಇರುವ ಹೆಸರು ಸುಧಾಕರ್ ಯಾರು ಎಂಬ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಆಗ್ತಾ ಇದ್ದ ಅಕ್ರಮದಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದ ಅಧೀಕ್ಷಕ ಚಂದ್ರಶೇಖರನ್ ಮನೆಗೆ ನಿನ್ನೆ ಸಚಿವ ಮಧು ಬಂಗಾರಪ್ಪ ಭೇಟಿಯನ್ನ ನೀಡಿದ್ರು. ವಿನೋಬಾ ನಗರದಲ್ಲಿರುವ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ರು. ನ್ಯಾಯ ಕೊಡಿಸ್ತಕ್ಕಂಥದ್ದು ನಮ್ಮ ಸರ್ಕಾರದ ಜವಾಬ್ದಾರಿ, ನಂದು ಕೂಡ ಜವಾಬ್ದಾರಿ. ಒಬ್ಬ ಉಸ್ತುವಾರಿ ಸಚಿವರಾಗಿ ನಾವು ಮಾಡ್ತೀವಿ. ಯಾಕಂದ್ರೆ ನಾನು ನಿಮ್ಮ ಬ್ರದರ್ ಚೇತು ಅವರಿಗೆ ನಾನು ಮೋಸ್ಟ್ಲಿ ನಾನು ಭೇಟಿ ಮಾಡಿರ್ತೀನಿ. ನಮ್ಮ ತಂದೆಯವ್ರ ಜೊತೆ ಧೈರ್ಯ ತಗೊಂಡು ವಿಶ್ವಾಸ ಇಡ್ತೀನಿ. ವೈಯಕ್ತಿಕವಾಗಿ ಏನೇನಾಗಬೇಕು ಫಸ್ಟ್ ನಿಮಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ನಮ್ಮ ಸರ್ಕಾರದ ಜವಾಬ್ದಾರಿ, ನಂದು ಏನಿಲ್ಲ. ಇವತ್ತು ಚಂದ್ರಶೇಖರ್ ಅವರ ಏನು ಈ ಥರ ಇದಾಯಿತು, ಅವ್ರ ಮನೆಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಪರ್ಸ್ನಲ್ಲಾಗಿ ಹೋಗಿ ಸಾಂತ್ವನ ಹೇಳಿ, ಪ್ಲಸ್ ಅವರಿಗೆ ಯಾವ ರೀತಿ ನಾವು ಸಹಕಾರ ಮಾಡೋದು ಒಂದು ಭಾಗ. ಆದರೆ ಇನ್ನೊಂದು ಏನು ನ್ಯಾಯಬದ್ಧವಾಗಿ ಇನ್ವೆಸ್ಟಿಗೇಷನ್ ಏನು ಮಾಡಬೇಕು ಸರ್ಕಾರ ಅದನ್ನು ಮಾಡುತ್ತೆ ಅಂತೇಳಿ ಹೇಳಿ ಅಂತ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳು ಡೆಲ್ಲಿಯಿಂದನೇ ಫೋನ್ ಮಾಡಿ ಆ ನಿಟ್ಟಿನ ಮೇಲೆ ನಾವು ಬಂದಿದ್ದೀವಿ. ನಾನು ಕೂಡ ಆ ಮಾತನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇನ್ವೆಸ್ಟಿಗೇಷನ್ಗೆ ಆಗಬಾರ್ದು ಕೆಲವು ಸತಿ ಇದನ್ನೆಲ್ಲ ದುಃಖ ತುಂಬಕ್ಕಾಗಲ್ಲ. ಆದರೆ ಇಂಥ ವಿಚಾರಗಳಾದ ತಕ್ಷಣ, ಇಂಥ ಘಟನೆಗಳಾದ ತಕ್ಷಣ ಸರ್ಕಾರದ ಕರ್ತವ್ಯ ಏನಿದೆ ಆ್ಯಸ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನನ್ನ ಕೆಲಸ ಏನಿದೆ ಅದನ್ನು ನಾನು ಜವಾಬ್ದಾರಿಯುತವಾಗಿ ತಗೊಂಡು ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು. ಮೃತ ಚಂದ್ರಶೇಖರನ್ ಮನೆಗೆ ಭೇಟಿ ನೀಡಿದ ಬಳಿಕ ಪ್ರತಿಕ್ರಿಯೆಯನ್ನ ನೀಡಿದ ಸಚಿವ ಮಧು ಬಂಗಾರಪ್ಪ, ಸಾವನ್ನು ರಾಜಕೀಯವಾಗಿ ಬಳಸೋದು ಸರಿಯಲ್ಲ ಅಂತ ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ರು. ನಾವು ನ್ಯಾಯ ಕೊಡುವ ಕೆಲಸವನ್ನ ಮಾಡ್ತೀವಿ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆಯಾಗಲಿ. ಸಚಿವರ ರಾಜೀನಾಮೆ ಬಗ್ಗೆ ಮುಖ್ಯಮಂತ್ರಿ ನೋಡಿಕೊಳ್ತಾರೆ. ವಿಪಕ್ಷದವರು ಹೇಳಿದ್ದಕ್ಕೆಲ್ಲ ಉತ್ತರ ಕೊಡಲು ಆಗಲ್ಲ ಅಂತ ಹೇಳಿದ್ರು. ದಾವಣಗೆರೆಯಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್ ವಿರುದ್ಧ ಶಾಮನೂರು ಶಿವಶಂಕರಪ್ಪ ಕಿಡಿಕಾರಿದ್ದಾರೆ. ಜೂಜಾಟ ಮಾಡಿದ್ರೆ ಶಾಮನೂರು ಕಡೆ ದುಡ್ಡು ಕೊಡಬೇಡಿ ಅಂತ ಹೇಳಿದ್ದ ನಮ್ಮ ಸಿದ್ದೇಶ್ವರ್ನಂತ ಕಳ್ಳನೇ ಯಾರೂ ಇಲ್ಲ. ಅವನ ಹತ್ತಿರ ಇರೋದು ಕಳ್ಳ ಅಮೌಂಟ್, ಸೇಲ್ಸ್ ಟ್ಯಾಕ್ಸ್ ಕಣ್ಣು ತಪ್ಪಿಸಿ ಗುಟ್ಕಾ ವ್ಯವಹಾರ ಮಾಡಿ ದುಡ್ಡು ಮಾಡಿದ್ದಾನೆ ಅಂತ ಶಾಮನೂರು ಶಿವಶಂಕರಪ್ಪ ವಾಗ್ದಾಳಿಯನ್ನ ನಡೆಸಿದ್ರು.